ಶ್ರೀಗಳಿಗೆ ಕೆಳ ಹಂತದವರಿಗೆ ಅವಕಾಶ ಸಿಗಲಿ ಅನ್ನುವ ಹಾರೈಕೆ ಇದೆ. ದಲಿತರು ಆಗಲಿ ಅನ್ನೋದು ಸ್ವಾಮೀಜಿಗಳ ಆಶೀರ್ವಾದ ಇದೆ. ಸ್ವಾಮೀಜಿ ಆ ರೀತಿ ಆಶೀರ್ವಾದ ಮಾಡಬಾರ್ದಾ? ಅದರಲ್ಲಿ ತಪ್ಪೇನಿದೆ? ದಲಿತ ಸಿಎಂ ಬೇಡಿಕೆಯ ಬೆನ್ನಲ್ಲೇ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಕೆಳ ಹಂತದವರಿಗೂ ಅವಕಾಶ ಸಿಗಲಿ ಅಂತ ಹೇಳಿದ್ದಾರೆ ಸ್ವಾಮೀಜಿಗಳು. ಹೈಕಮಾಂಡ್ ಸಿಎಲ್ಪಿ ಅಂತ ಇದೆ. ಹೈಕಮಾಂಡ್ ಒಪ್ಪಿದ್ರೆ ಇದು ಸಾಧ್ಯ. ದಲಿತ ಸಿಎಂ ಬೇಡಿಕೆಯ ಬೆನ್ನಲ್ಲೇ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಹಜವಾಗಿ ಯಾರು ಅಧಿಕಾರದಲ್ಲಿಲ್ಲ, ಕೆಳಹಂತದವರಿಗೇನು ಅವಕಾಶ ಸಿಗಲಿ ಅಂತಕ್ಕಂಥ ಅವ್ರ ಹಾರೈಕೆ. ಆದರೆ ಇಲ್ಲಿ ಒಂದು ಸಿಸ್ಟಮ್ ಇದೆ. ಹೈಕಮಾಂಡ್ ಅಂತಿದೆ, CLP ಅಂತಿದೆ. ಹೈಕಮಾಂಡ್ ಒಪ್ಪಿಗೆ ಪಡೆದು MLAಗಳು ಎಲ್ಲರೂ ಒಪ್ಪಿದ್ರೆ ಇದು ಸಾಧ್ಯತೆ ಇದೆ. ಆದರೆ CLPಯಲ್ಲಿ ಆಗಬೇಕಲ್ಲ, ಎಲ್ಲ ಶಾಸಕರು ಒಪ್ಬೇಕಲ್ಲ, ಹೈಕಮಾಂಡ್ ಒಪ್ಬೇಕಲ್ಲ. ಅವರು ಸ್ವಾಮೀಜಿಯವರ ಒಂದು ಆಸೆಗೆ ಅವರೊಂದು ಆಸೆ, ದಲಿತರೊಬ್ರು ಆಗಲಿ, ಹಿಂದುಳಿದವರು ಆಗಲಿ, ಕೊನೆ ನೋವಿನಲ್ಲಿದ್ದವ್ರು ಒಂದು ಶಕ್ತಿ ಬರಲಿ ಅಂತಕ್ಕಂಥ ಅವರು ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಯಾವಾಗ ಯಶಸ್ವಿ ಆಗುತ್ತೆ ನೋಡೋಣ. ಅಲ್ಲ ಸರ್, ಈಗ ಸಿದ್ದರಾಮಯ್ಯ ಮುಂದುವರೆದ್ರೆ ನಮ್ದೆಲ್ಲ ದಲಿತ ನಾಯಕರದೆಲ್ಲ ಬೆಂಬಲ ಇರುತ್ತೆ. ಇನ್ ಕೇಸ್ ಅವ್ರು ಮುಂದುವರಿಲಿಲ್ಲ ಅಂತಂದ್ರೆ ಈ 4 ವರ್ಷ ಒಬ್ರು ಯಾರಿಗೂ ಕೊಟ್ಟರು ನಾವು ಖುಷಿಯಾಗಿರ್ತೀವಿ, ದಲಿತರೇ CM ಆಗ್ಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ. ಅವ್ರ ಆಶೀರ್ವಾದ ರೀ, ಅವ್ರದ್ದು ಆಶೀರ್ವಾದ ಮಾಡಬಾರ್ದಾದ್ರೆ ಅವ್ರ ಆಶೀರ್ವಾದ ಮಾಡಿದರೆ ತಪ್ಪೇನಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.